ಬಿಸ್ನೆಸ್ನಲ್ಲಿ ಬೇಗ ಮಾಡಬೇಕಾದ ಕೆಲಸಗಳು ತುಂಬ ಇವೆ. ಸೇಲ್ಸ್, ಕಸ್ಟಮರ್ ಸರ್ವಿಸ್, ಡಿಸಿಷನ್ ಮೇಕಿಂಗ್. ಆದರೆ ಹೈರಿಂಗ್ ಮಾತ್ರ ಅವುಗಳಲ್ಲಿ ಒಂದಲ್ಲ. ಯಾಕಂದರೆ ಒಂದು ತಪ್ಪು ನೇಮಕಾತಿ ಮಾಡಲು 30 ನಿಮಿಷ ಸಾಕು, ಆದರೆ ಅದರ ಪರಿಣಾಮದಿಂದ ಹೊರಬರೋದಕ್ಕೆ 3 ವರ್ಷಗಳು ಬೇಕಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ಎಂ ದಂಡು. ಬಹುತೇಕ ಬಿಸ್ನೆಸ್ ಓನರ್ಸ್ಗೆ ಒಂದು ಸಮಸ್ಯೆ ಇರುತ್ತೆ. ಪೊಸಿಷನ್ ಖಾಲಿ ಇದೆ, ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ, ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ತುರ್ತು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾರಾದರೂ ಸರಿ, ಮೊದಲು ಹೈರ್ ಮಾಡಿ ನಂತರ ನೋಡೋಣ. ಆದರೆ ಈ ನಂತರ ನೋಡೋಣ ಅನ್ನುವಂಥ ಆಲೋಚನೆ ಅನೇಕ ಕಂಪನಿಗಳಿಗೆ ದೊಡ್ಡ ನಷ್ಟವನ್ನು ಕೊಡುತ್ತೆ. ಯಾಕಂದರೆ ತಪ್ಪು ನೇಮಕಾತಿ ಅಂದರೆ ಕೇವಲ ಸ್ಯಾಲ್ರಿ ನಷ್ಟ ಅಲ್ಲ, ಟ್ರೈನಿಂಗ್ಗೆ ಖರ್ಚಾದ ಸಮಯವೂ ಕೂಡ ಹೋಗುತ್ತೆ, ಟೀಮ್ನ ಎನರ್ಜಿ ಕಡಿಮೆ ಆಗುತ್ತೆ, ಕಸ್ಟಮರ್ಸ್ಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಳ್ಳೆಯ ಎಂಪ್ಲಾಯಿ ಕೂಡ ನಿರುತ್ಸಾಹಗೊಳ್ತಾರೆ. ಆದ್ದರಿಂದ ಮಹಾನ್ ಕಂಪನಿಗಳು ಒಂದು ಸೂತ್ರವನ್ನು ಪಾಲಿಸುತ್ತೆ: ಹೈರ್ ಸ್ಲೋ, ಡೆವಲಪ್ ಡೀಪ್, ಗ್ರೋ ಸ್ಟ್ರಾಂಗ್. ಒಂದು ಸಣ್ಣ ಉದಾಹರಣೆ, ನಿಮ್ಮ ಮನೆ ಕಟ್ಟೋದಕ್ಕೆ ಒಬ್ಬ ಇಂಜಿನಿಯರನ್ನು ಆಯ್ಕೆ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಅವರು ಇವತ್ತೇ ಅವೈಲೇಬಲ್ ಇದ್ದಾರೆ ಅನ್ನುವ ಕಾರಣಕ್ಕೆ ಆಯ್ಕೆ ಮಾಡ್ತೀರಾ? ಖಂಡಿತ ಇಲ್ಲ. ಅವರ ಹಿಂದಿನ ಕೆಲಸಗಳನ್ನು ನೋಡ್ತೀರಿ, ಅವರೊಂದಿಗೆ ಕೆಲಸ ಮಾಡಿದವರನ್ನ ಅಭಿಪ್ರಾಯ ಪಡೀತೀರಿ, ನಂಬಿಕೆ ಬಂದ ನಂತರ ಒಂದು ನಿರ್ಧಾರ ಮಾಡ್ತೀರಿ. ಹಾಗೆ ನಿಮ್ಮ ಕಂಪನಿಯ ಭವಿಷ್ಯವನ್ನು ನಿರ್ಧರಿಸುವ ನೇಮಕಾತಿಯಲ್ಲೂ ಆತುರ ಯಾಕೆ? ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಮೆಜಾನ್ ಒಂದು ಪ್ರಮುಖ ಹೈರಿಂಗ್ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡುತ್ತೆ. ಈ ಕ್ಯಾಂಡಿಡೇಟನ್ನು ನೇಮಕ ಮಾಡಿದ್ರೆ ನಮ್ಮ ಟೀಮ್ನ ಆವರೇಜ್ ಕ್ವಾಲಿಟಿ ಹೆಚ್ಚಾಗುತ್ತಾ ಅಂತ. ಅಂದರೆ ಖಾಲಿ ಪೊಸಿಷನ್ ತುಂಬೋದು ಮಾತ್ರ ಗುರಿಯಲ್ಲ, ಟೀಮ್ನ ಗುಣಮಟ್ಟ ಹೆಚ್ಚಿಸುವ ವ್ಯಕ್ತಿಯನ್ನ ಹುಡುಕ್ತಾರೆ. ನೆನ್ಪಿಟ್ಕೊಳ್ಳಿ, ಫಾಸ್ಟ್ ಹೈರಿಂಗ್ ತಾತ್ಕಾಲಿಕ ಪರಿಹಾರವನ್ನು ಕೊಡಬಹುದು, ಸ್ಲೋ ಹೈರಿಂಗ್ ದೀರ್ಘಕಾಲದ ಬಲವನ್ನು ನೀಡುತ್ತೆ. ಸೊ ಒಬ್ಬ ಉತ್ತಮ ಎಂಪ್ಲಾಯಿ ನಿಮ್ಮ ಕೆಲಸವನ್ನು ಮಾತ್ರ ಕಡಿಮೆ ಮಾಡಲ್ಲ, ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ತಾನೆ, ಕಸ್ಟಮರ್ಸನ್ನು ಸಂತೋಷವಾಗಿ ಇಡ್ತಾನೆ. ಸೊ ನಿಮ್ಮ ಮುಂದಿನ ನೇಮಕಾತಿಯಲ್ಲಿ ಈ 3 ಕೆಲಸವನ್ನು ತಪ್ಪದೇ ಫಾಲೋ ಮಾಡಿ. ರೆಸ್ಯೂಮ್ ಅನ್ನು ಪರಿಶೀಲಿಸಿ, ಕ್ಯಾರೆಕ್ಟರ್ ಅನ್ನು ಅರ್ಥ ಮಾಡಿಕೊಳ್ಳಿ, ರೆಫರೆನ್ಸ್ ವೆರಿಫೈ ಮಾಡಿ, ನಂತರ ಒಂದು ಪ್ರಶ್ನೆಯನ್ನು ಕೇಳಿ: ಈ ವ್ಯಕ್ತಿಯನ್ನ ನಿಮ್ಮ ಟೀಮ್ಗೆ ಸೇರಿಸಿಕೊಳ್ಳುವ ಬಗ್ಗೆ ನಿನಗೆ ನಿಜವಾಗಿಯೂ ಕೂಡ ಸಂಪೂರ್ಣ ನಂಬಿಕೆ ಇದೆಯಾ? ಉತ್ತರ ಸ್ಪಷ್ಟವಾಗಿ ಹೌದು, ಅಲ್ದಿದ್ರೆ ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಅನುಭವದಲ್ಲಿ ನೇಮಕಾತಿಯಲ್ಲಿ ಹೆಚ್ಚು ಮುಖ್ಯವಾದದ್ದು ಯಾವುದು? ಸ್ಕಿಲ್, ಕ್ಯಾರೆಕ್ಟರ್ ಅಥವಾ ಆಟಿಟ್ಯೂಡ್? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ.